ಎಲ್ರಿಗೂ ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ಸಾಗರ್ ಸ್ಟೋರೀಸ್. ಮಗ ನಾಳೆ ಇದೆ ಮೋಸ್ಟ್ ಇಂಟ್ರೆಸ್ಟಿಂಗ್ ಮ್ಯಾಚ್ ಅಂತ ಹೇಳ್ಬೋದು. ಇಂಡಿಯಾ ವರ್ಸಸ್ ಪಾಕ್ ಸೂಪರ್ ಫೋರ್ಸು. ಹೌದು, ಲೀಗ್ ಸ್ಟೇಜ್ಗೆ ಆಯಿತು. ಸೂಪರ್ ಫೋರ್ಸಿಗೆ ಸೂಪರ್ ಫೋರಲ್ಲಿ ಸೋಲೋದಕ್ಕೂ ಲೀಗ್ ಸ್ಟೇಜಲ್ಲಿ ಸೋಲೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಇದೆ. ಹಾಗೆ ಫೈನಲಲ್ಲಿ ಸೋಲೋದಕ್ಕೂ ಲೀಗ್ ಸ್ಟೇಜಲ್ಲಿ ಸೋಲೋದಕ್ಕೂ ಸಿಕ್ಕಾಪಟ್ಟೆ ಡಿಫ್ರೆನ್ಸ್ ಅಂತೂ ಇದೆ. ಏನು ಬೇಕಾದ್ರೂ ಆಗ್ಬೋದು. T20 ಅಂತ ಗೇಮು ನೋಡಿ, ಲಾಸ್ಟ್ ಮ್ಯಾಚು ಬೇಗ ವಿಕೆಟ್ಸ್ಗಳು ಬಿದ್ದಿತ್ತು ಪಾಕಿಸ್ತಾನದವ್ರದ್ದು. ಸೊ ಈ ಮ್ಯಾಚ್ ಏನಾದ್ರು ಸ್ಟ್ಯಾಂಡಿಂಗ್ ಕೊಟ್ಟರು ಅಂತಂದರೆ ಚೆನ್ನಾಗಿ ಪರ್ಫಾರ್ಮ್ ಮಾಡಬಹುದೇನೋ ಅಂತ ಹೋಪ್ಸ್ ಇಟ್ಕೊಂಡಿರ್ಬೋದು ಪಾಕಿಸ್ತಾನದವರು. ಯಾಕಂದರೆ ಅವರು ಕೂಡ ಗೆದ್ಬಿಟ್ಟು ಬರ್ತಾರೆ, ಒಂದೆರಡು ಮ್ಯಾಚ್ ಗೆದ್ಬಿಟ್ಟು ಬರ್ತಾ ಇದ್ದಾರೆ, ಹೋಪ್ಸ್ ಇಟ್ಕೊಂಡಿರ್ತಾರೆ. ಸೊ ಸೀನ್ ಏನಾಗ್ತಾ ಇದೆ ಇಲ್ಲಿ ಅಂತ ಅಂದರೆ, ಇವಾಗ ಆ್ಯಂಡಿ ಪೆಕಾಫ್ಟ್ ಏನಿದ್ದಾರೆ ಮ್ಯಾಚ್ ರೆಫ್ರಿ ಆಗಿದ್ರು, ಸಿಕ್ಕಾಪಟ್ಟೆ ಕಾಂಟ್ರವರ್ಷಿಯಲ್ ರೆಫ್ರಿ ಆಗೋಗ್ಬಿಟ್ಟಿದ್ರಲ್ಲ ಈ ಹ್ಯಾಂಡ್ ಶೇಕ್ ವಿಚಾರದಲ್ಲಿ. ಇವ್ರಿಗೆ ಹೆಂಗೆ ಮಾಡಿದ್ರು ಹಿಂಗೆ ಮಾಡಿದಂಥ ಪಾಕಿಸ್ತಾನದವರು ಸಿಕ್ಕಾಪಟ್ಟೆ ಬ್ಲೇಮ್ಗಳನ್ನ ICC ಹತ್ರನೇ ತಗೊಳ್ಟೋಗ್ಬಿಟ್ಟಿದ್ರು. ಈ ರೆಫ್ರನೇ ಬೇಡ, ಏಷ್ಯಾ ಕಪ್ಪಿಗೆ ರೆಫ್ರನೇ ಬೇಡ, ಕಿತ್ತಿ ಈಚೆಗಡೆ ಹಾಕ್ರಿ, ಅದರಲ್ಲೂ ನಮ್ಮ ಮ್ಯಾಚ್ಗಂತೂ ಬೇಡವೇ ಬೇಡ ಅಂತ ಹೇಳಿದಂಥ ಪಾಕಿಸ್ತಾನದವರು ಬ್ಲ್ಯಾಕ್ ಮೇಲ್ ಮಾಡಿದರು. ನಾವು ಟೂರ್ನಮೆಂಟಿಂದ ಈಚೆಗಡೆ ಹೋಗ್ಬಿಡ್ತೀವಿ ಅಂತ. ಯಾವಾಗ ICC ಕಡೆಯಿಂದ ಫೈನ್ ಅನೌನ್ಸ್ ಆಗುತ್ತೋ ಅವಾಗ ಬಂದರು ಆಡೋದಕ್ಕೆ ಅಂತ. ಅದೇ ಮ್ಯಾಚಲ್ಲಿ ಆ್ಯಂಡಿ ಪೆಕಾಫ್ಟ್ ಅವರು, ಅಂದರೆ UAE ವರ್ಸಸ್ UAE, ಅವರೇನೇ ಮ್ಯಾಚ್ ರೆಫ್ರಿ ಆಗಿ ಇದ್ದರು, ಅವರೇ ವಿಟ್ನೆಸ್ ಮಾಡಿದ್ರು. ಸೊ ಇವಾಗ ಬರ್ತಿರೋಂಥ ಅಪ್ಡೇಟ್ ಏನು ಅಂತಂದರೆ, ಮಗದೊಮ್ಮೆ ಇಂಡಿಯಾ ವರ್ಸಸ್ ಪಾಕಿಸ್ತಾನ ಮ್ಯಾಚಿಗೆ ಆ್ಯಂಡಿ ಪೆಕಾಫ್ಟ್ ಇವರನ್ನೇ ರೆಫ್ರಿಯಾಗಿ ಇರ್ತಾರೆ ಅಂತ ಏಷ್ಯನ್ ಕ್ರಿಕೆಟ್ ಕೌನ್ಸಿಲು ಅನೌನ್ಸ್ ಮಾಡಿದಂತೂ ಆಗಿದೆ ಇವಾಗ. ಸೊ ಕಾಂಟ್ರವರ್ಷಿಯಲ್ ಮ್ಯಾನ್ ಏನಿದ್ದಾರೆ ಇಂಡಿಯಾ, ಇವರಂತೂ ಪಾಕಿಸ್ತಾನದವರಂತೂ ಫಿಕ್ಸರು. ಇಂಡಿಯಾ ಪರವಾದ ಫಿಕ್ಸರ್ ಯಾರಾದಿರಂತಂದರೆ ಅದು ಮ್ಯಾಚ್ ರೆಫ್ರಿ ಆಗಿರೋಂಥ ಆ್ಯಂಡಿ ಪೆಕಾಫ್ಟ್. ಸುಮಾರು ಮ್ಯಾಚ್ ಫಿಕ್ಸ್ ಮಾಡ್ಕೊಂಡು ಕೊಟ್ಟಿದ್ದಾರೆ ಅಂತ ರಮೀಜ್ ರಾಜಾ ಅವರು ಮಾತಾಡಿದ್ದಾರೆ. ಸೊ ಇನ್ನು ಸುಮಾರು ಜನ ಇವಾಗ ಎಕ್ಸಿಕ್ರೇಟರ್ಸ್ಗಳು ಮಾತಾಡ್ತಾ ಇದ್ದಾರೆ. ಹೌದು, ನಾವು ಲೀಗ್ ಸ್ಟೇಜಲ್ಲಿ ಸೋತಿರ್ಬೋದು, ಹೀನಾಯವಾಗಿನೇ ಸೋತಿರ್ಬೋದು, ಬಟ್ ಬರ್ತೀವಿ, ಕೊಡ್ತೀವಿ ಸರಿಯಾಗಿ. ಆ ಒಂದು ಏನಿದೆ ದ್ವೇಷ ಏನಿದೆ ಅದನ್ನು ಮತ್ತೆ ತೀರಿಸ್ಕೊತೀವಿ. ನೀವು ಮಾತ್ರ ಹೇಳಕ್ಕೆ ಬರೋದು ಇಲ್ಲಿ ಎಲ್ಲ ಕ್ರೆಡಿಟ್ ಕೊಡ್ತೀವಿ ನಾವು ಆರ್ಮ್ಡ್ ಫೋರ್ಸಸ್ಗಳಿಗೆ, ಅದಕ್ಕೆ ಇದಕ್ಕೆ ಅಂತೆಲ್ಲ. ನಾವು ಗೆದ್ಬಿಟ್ಟು ನಾವು ಆರ್ಮ್ಡ್ ಫೋರ್ಸಸ್ಗಳಿಗೆ ಕ್ರೆಡಿಟ್ ಕೊಡ್ತೀವಿ, ನೋಡ್ತೀರಾ ಅದು ಇದು ಅಂತೆಲ್ಲ ಜಂಬ ಕೊಚ್ಕೊಂತವ್ರು. ಏನು ಸೋತವ್ರಿಗೆ ಏನು, ನನ್ನ ಮಕ್ಕಳಿಗೆ ಅಲ್ಲಿ ಸೋತರೂ ಕೂಡ ಜಂಬ ಕೋಚ್ಕೊಂತಾರೆ, ಗೆದ್ರು ಜಂಬ ಕೋಚ್ಕೊಂತಾರೆ, ಬಡಾಯಿ ಕೋಚ್ಕೊಂತಾರೆ. ಇದು ಪರಿಸ್ಥಿತಿ ಕೆಸಿಯಾಕೆ ಯೋಗ್ಯತೆ ಇಲ್ಲ ಅಂತಂದ್ರೂ ಕೂಡ. ಸೊ ಇವ್ರ ಮೇಲೆ ನೋಡಿ, ಇವಾಗ ACC ಹಾಕಿದೆಯಲ್ಲ, ICC ಇಂದನೇ ಬಂದಿರೋದು ಪಕ್ಕ ನನ್ನ ಮಕ್ಕಳ ಮೇಲೆ ಇವ್ರನ್ನೇ ಹಾಕ್ರಿ ಅಂತ. ನಾವೇನು ಎದುರ್ಕೊಂತೀವಿ ಅಂತಾರ, ICC ಅವ್ರು ಎದುರ್ಕೊಂತಾರೆ ಅಂತಾರ, ಅಥವಾ ACC ಅವ್ರನ್ನ ಎದುರ್ಕೊಂತಾರೆ ಅಂತಾರೆ ಪಾಕಿಸ್ತಾನದವ್ರಿಗೆ. ನನ್ನ ಮಕ್ಕಳು 5 ಪೈಸದ ವ್ಯಾಲ್ಯೂ ಇಲ್ಲ ಅಲ್ಲಿ, ಆ ಥರ ಮಾಡ್ಕೊಂಡಿದ್ದಾರೆ. ಯಾಕಂದರೆ ಟೂರ್ನಮೆಂಟ್ನ ಮಧ್ಯದಲ್ಲಿ ಸ್ಟಾಪ್ ಮಾಡಿಬಿಟ್ಟು ಈ ಥರ ಬ್ಲ್ಯಾಕ್ ಮೇಲ್ ಮಾಡ್ತಾರೆ ಅಂತಂದರೆ ಇವ್ರಿಗೆ ಹೇಳಿದ್ದು ಮಾಡಬೇಕಾ ನಾವು ಅನ್ನೋದು ಅವರಿಗೆ ಬಂದಿದೆ. ಅದಕ್ಕೋಸ್ಕರನೇ ಆ್ಯಂಡಿ ಪೆಕಾಫ್ಟ್ ಅವ್ರನ್ನೇ ಮ್ಯಾಚ್ ರೆಫ್ರಿಯಾಗಿ ಹಾಕಿದ್ರೆ ಅಫಿಷಿಯೇಟ್ ಮಾಡಿ ನೀವೇ ಅಂತ. ಸೊ ಇದು ಒಂಥರ ಅವರ ಈಗೋ ಮೇಲೆ ಹೊಡೆದಂಗೆ, ಪಾಕಿಸ್ತಾನದವರ ಈಗೋ ಮೇಲೆ ಹೊಡೆದಂಗೆ. ಅವ್ರು ಇವಾಗ ಇಲ್ಲಿ ಗೆಲ್ಲೇಬೇಕು, ಇಲ್ಲ ಅಂದರೆ ಇನ್ನೂ ಒಂದ್ಸಲ ಮಾನ ಮರದಿ ಇಲ್ಲ, ಆ್ಯಂಡಿ ಪೆಕಾಫ್ಟ್ ಮುಂದೆನೇ ಮಾನ ಮರದಿ ಹೊರಟೋಗ್ಬಿಡ್ತದೆ. ಇವ್ರು ಬೇಡ ಅಂತ ಎಲ್ಲ ಅಷ್ಟೆಲ್ಲ ಮಾಡ್ಕೊಂಬಂದರು. ಇಂಡಿಯನ್ಸ್ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ, ಆ್ಯಂಡಿ ಪೆಕಾಫ್ಟ್ ಹಂಗೆ ಮಾಡ್ತಾರೆ, ಹಿಂಗೆ ಮಾಡ್ತಾರೆ ಅಂತೆಲ್ಲ. ಸೊ ಇವಾಗ ಅವ್ರ ಮುಂದೆ ಮತ್ತೆ ಸೋತರು ಅಂತಂದರೆ ಇದಕ್ಕಿಂತ ಹೀನಾಯವಾಗಿರುವಂಥದ್ದು ಅಜೀಬ್ ಆಗೋ ಅಂಥದ್ದು. ಆಲ್ರೆಡಿ ಅಷ್ಟೆಲ್ಲ ಅಜೀಬ್ ಆಗ್ಬಿಟ್ಟಿದ್ದಾರೆ, ಮತ್ತೆ ಅಜೀಬ್ ಮಾಡಿಸ್ಕೊಂತಾರೆ ಅಷ್ಟೇ. ಇನ್ನೂ ಒಂದು ಅಪ್ಡೇಟ್ ಏನು ಅಂತಂದರೆ, ನಾಳೆ ನಡೀತಾ ಇರುವಂಥ ಮ್ಯಾಚಿಗೆ ಅಕ್ಷರ್ ಪಟೇಲ್ ಅವರು ಸ್ವಲ್ಪ ಡೌಟ್ಫುಲ್ ಆಗಿದ್ದಾರೆ ಅಂತ. ನೆನ್ನೆ ಒಮಾನ್ ಅಗೇನ್ಸ್ಟ್ ಕ್ಲಾಶಲ್ಲಿ 15ನೇ ಓವರಲ್ಲಿ ಮಿರ್ಜಾ ಅವರ ಕ್ಯಾಚ್ ನಡೆಯೋಕೆ ಹೋದಂಥ ಅಕ್ಷರ್ ಪಟೇಲ್ ಅವರು ಟರ್ಫಿಗೆ ಹೊಡ್ಕೊತಾರೆ, ಅವರ ತಲೆನ ಕ್ಯಾಚ್ ಹಿಡಿಯೋದಕ್ಕೆ ಹೋಗ್ಬಿಟ್ಟು. ಸೊ ಜೋರಾಗೇನೆ ಪೆಟ್ಟು ಬಿತ್ತು, ಅವರು ಅಲ್ಲಿಂದ ಆಚೆಗೆ ಆಡಲಿಲ್ಲ, ಈಚೆ ಕಡೆನೂ ಕೂಡ ಹೋದರು. ಸೊ ಏನಾಗಿದೆ ತಲೆಗೆ ಬಿತ್ತಲ್ಲ ಅವರಿಗೆ ಪೆಟ್ಟು ಅನ್ನೋದು ಕನ್ಫ್ಯೂಷನ್ ಅಂತೂ ಖಂಡಿತ ಎಲ್ಲರಿಗೂ ಇತ್ತು. ಸೊ ಇದಕ್ಕೆ ಕ್ಲಾರಿಟಿ ಕೊಟ್ಟಿದ್ದಾರೆ ಕೋಚ್ ಬಂದ್ಬಿಟ್ಟು, ನಮ್ಮ ಗೌತಮ್ ಗಂಭೀರ್ ಅವರು. ಏನಂತ ಸಿವಿಯರ್ ಆಗೇನಿಲ್ಲ, ಈ ಒಂದು ಇಂಜುರಿ ಮೈನರ್ ಆಗೇನೇ ಇದೆ. ಹೋಪ್ಫುಲಿ ಅವರು ನೆಕ್ಸ್ಟ್ ಮ್ಯಾಚಿಗೆ ರಿಕವರ್ ಆಗ್ತಾರೆ ಅಂತಲೇ ಹೇಳಿರೋದು. ವಿತಿನ್ 48 hours ಇರೋದ್ರಿಂದ ಸೊ ತಲೆಗೆ ಬಿದ್ದಂಥ ಪೆಟ್ಟು ಏನಾಗಿದೆ, ಸೊ ಇದನ್ನು ಆಡೋದಕ್ಕೆ ಆಗಿಲ್ಲ ಇವರು ಅಂತ ಅಂದರೆ ಏನು ಸ್ಟ್ರಗಲ್ ಮಾಡ್ಕೊಂಡೆಲ್ಲ ಏನು ಆಡಬೇಕಾಗಿಲ್ಲ. ಹೌದು, ಅಕ್ಷರ್ ಪಟೇಲ್ ಕ್ರೂಷಿಯಲ್ ರೋಲ್ನ ವಹಿಸ್ತಾರೆ. ಎಲ್ಲ ಮ್ಯಾಚ್ಗಳನ್ನು ಕೂಡ ಸಿಕ್ಕಾಪಟ್ಟೆ ಮ್ಯಾಚ್ಗಳನ್ನ ಆಡಿದರೆ, ಪ್ರೂವ್ ಮಾಡ್ಕೊಂಡಿದ್ರೆ T20s ಅಂತ ಬಂದಾಗ. ಸೊ ಇವರಿಲ್ಲ ಅಂದರೆ 3 ಸ್ಪಿನ್ನರ್ 2 ಸ್ಪಿನ್ನರ್ ಜೊತೆಗೆ ಆಡಬೇಕಾಗುತ್ತೆ. ಹರ್ಷಿತ್ ರಾಣಾ ಅವ್ರನ್ನ ಒಳಗಡೆ ಹಾಕೋಂತಾರ, ಅಥವಾ ಇಲ್ಲಿ ರಿಯಾನ್ ಪರಾಗಿದ್ದಾರೆ, ಜೊತೆಗೆ ವಾಷಿಂಗ್ಟನ್ ಸುಂದರ್ ಸ್ಟ್ಯಾಂಡ್ ಬೈ ಪ್ಲೇಯರ್ನೆಲ್ಲ ಕರ್ಸೋದು ನನ್ನ ಪ್ರಕಾರ ಡೌಟು. ಇಲ್ಲದೆ ಹರ್ಷಿತ್ ರಾಣಾ ಅವ್ರನ್ನ ಆಡಿಸ್ಬಿಟ್ಟು ಇವ್ರನ್ನ ಕೂರಿಸ್ತಾರೆ ಹತ್ರ ಕಾಣಿಸ್ತೈತೆ. 1 ಸ್ಪಿನ್ನರ್ ಡೌನ್ ಆಡಿಸಿ 1 ಪೇಸರ್ ಎಕ್ಸ್ಟ್ರಾ ಆಡಿಸ್ತಾರೆ ಅಂತ. ಸೊ ನೋಡೋಣ ಅದೇನೇನು ಆಗುತ್ತೆ ಅಂತ. ಬಟ್ ನನ್ನ ಪ್ರಕಾರ ಅಕ್ಷರ್ ಪಟೇಲ್ ಆಡಬೇಕು, ಸ್ವಲ್ಪ ಫಿಟ್ ಇದ್ದಾರೆ ಅಂತಂದ್ರೆ ಆಡಬೇಕು. ಹರ್ಷಿತ್ ರಾಣಾ ಅವರ ಜಾಗದಲ್ಲಿ ಜಸ್ಪ್ರೀತ್ ಬುಮ್ರಾ ಅಂತೂ ಖಂಡಿತ ಬಂದೇ ಬರ್ತಾರೆ. ಸೊ ಚೇಂಜಸ್ ಏನು ಎಕ್ಸ್ಪೆಕ್ಟೆಡ್ ಏನು ಜಾಸ್ತಿ ಏನಿಲ್ಲ. ಅಕ್ಷರ್ ಪಟೇಲ್ ಫಿಟ್ ಇದ್ದಾರೆ ಅಂತಂದರೆ ಅವ್ರು ಖಂಡಿತ ಆಡ್ತಾರೆ, ಇಲ್ಲ ಅಂತಂದರೆ ಅವ್ರ ಜಾಗದಲ್ಲಿ ಹರ್ಷಿತ್ ರಾಣಾ ಆಡುವಂಥ ಸಾಧ್ಯತೆ ಇರುತ್ತೆ. ನೋಡೋಣ ಏನಾಗುತ್ತೆ ಅಂತ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಗಾಯ್ಸ್, ಬಾಯ್.